ಜಾರಿ ಆಗಲೇಬೇಕು. ಹೀಗಾಗಿ ಒಳ ಮೀಸಲಾತಿ ಅಲ್ಲದೆ ಇಲ್ಲಿವರೆಗೂ ಕೂಡ 10 ವರ್ಷ ಆದರೂ ಕೂಡ ಯಾವುದೇ ರೀತಿಯಿಂದ ಬ್ಯಾಟರಿ ಹುದ್ದೆಗಳನ್ನು ತುಂಬಿಲ್ಲ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ದಿನಗೂಲಿ ನೌಕರರು ಇವತ್ತುವರೆಗೂ ಕೂಡ ಪರ್ಮಿಟ್ ಮಾಡತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಜೊತೆಗೆ ಇರ್ತಕ್ಕಂಥ ಕಂದಾಯ ಇಲಾಖೆಯವರು ಬಂದಿದ್ದಾರೆ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನಮ್ಮ ದಲಿತರು ಬಹಳಷ್ಟು ಜನ ದಲಿತರಿರ್ಬೋದು ಮತ್ತು ಅಲ್ಪಸಂಖ್ಯಾತರಿರ್ಬೋದು ಮತ್ತು ಹಿಂದುಳಿದವರು ಇರ್ಬೋದು, ಏನು ಸಾಗುವಳಿ ಮಾಡಿದ್ದಾರೆ ಅವರ ಭೂಮಿಗಳನ್ನು, ಅಂತವರನ್ನು ಸಾಗುವಳಿ ಮಾಡಿರ್ತಕ್ಕಂಥ ಭೂಮಿಗಳನ್ನು ಸಕ್ರಮಗೊಳಿಸಿ ಅವರಿಗೆ ಉತ್ತಾರ ಕೊಡಿಸ್ತಕ್ಕಂಥ ಕೆಲಸ ಕಂದಾಯ ಇಲಾಖೆಯವರು ಮಾಡಬೇಕು. ಜೊತೆಗೆ ಏನು ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೃಷ್ಣಪ್ಪನವರ ಜೂನ್ 9ನೇ ತಾರೀಕು ರಾಜ್ಯ ಸರ್ಕಾರ ಆ ಜನ್ಮದಿನೋತ್ಸವವನ್ನು ಡಿ ಕೃಷ್ಣಪ್ಪನವರ ಜನ್ಮದಿನೋತ್ಸವವನ್ನು ಸರ್ಕಾರ ಆಚರಿಸಿದಾಗ ಮಾತ್ರ ಡಿ ಕೃಷ್ಣಪ್ಪನವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿಚಯ ಮಾಡಿರ್ತಕ್ಕಂಥ ಏಕೈಕ ನಾಯಕ ಯಾರಂದ್ರೆ ಆ ಅಪ್ಪ ಏನು ಡಿ ಕೃಷ್ಣಪ್ಪನವರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅಂತ ನಾಯಕನ ಏನು ನಾವು ಜಯಂತಿಯನ್ನು ರಾಜ್ಯ ಸರ್ಕಾರ ಜೂನ್ 9ನೇ ತಾರೀಕಿಗೆ ಮಾಡಬೇಕೆನ್ನುವುದೇ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಒತ್ತಾಯ ಆಗಿದೆ. ಜೊತೆಗೆ ಇನ್ನೂ ಹೆಚ್ಚನ್ನು ನಮ್ಮ ಮಹಿಳಾ ಸಂಚಾಲಕಿಯರು ಮಾತಾಡ್ತಾರೆ ಅಂತ ಹೇಳಿ ಇಚ್ಛೆ ಪಡ್ತೇನೆ.